ಅವನೇನೋ ತಲಾಟೆ ಮಾತಾಡಿ ಹೋಗಿದ್ದಾನೆ. ನಾನು ಅವನ ಸುಮ್ಮನೆ ಬಿಡ್ತೀನ? ನನ್ನ ನಿರ್ಧಾರ ನಂದೇ. ಅಪ್ಪ, ಶ್ರೀಕಾಂತ ಏನು ಅಂತ ನಿಮಗೂ ಗೊತ್ತು. ಸುಮ್ಮನೆ ಇದೇ ಮಾತನ್ನು ಬೆಳೆಸೋದ್ರಲ್ಲಿ ಏನು ಅರ್ಥ ಇದೆ? ಅವನಿಗೆ ಇಷ್ಟ ಇಲ್ದಿರೋ ಕೆಲಸನ ನಮ್ಮ ಕೈಯಲ್ಲಿ ಯಾಕೆ ಮಾಡಿಸ್ತಾ ಇದ್ದೀರಾ? ಹಾಗಂತ ನೀವು ಹೂ ಅಂದರೆ ನಾನು ಗಂಡ್ಮಗು ಕೊಡೋದಕ್ಕೆ ಪ್ರಯತ್ನ ಮಾಡಲ. ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ. ನಾನು ಅನ್ಕೊಂಡಾಗೆ ನೀನು ಯೋಚನೆ ಮಾಡ್ತಾ ಇದ್ದೀಯ. ಆದರೆ ಈ ಅವಕಾಶ ನಿನಗೆ ಸಿಕ್ಕೋದಿಲ್ಲ. ಯಾಕೆ ಅಂದ್ರೆ ಪುತ್ರಯೋಗ ಇರೋದು ಶ್ರೀಕಾಂತನ ಜಾತಕದಲ್ಲಿ ಮಾತ್ರ ಅಂತ ಪುರೋಹಿತರು ಹೇಳಿದ್ದಾರೆ. ಶ್ರೀಕಾಂತನ ಒಪ್ಸೋ ಜವಾಬ್ದಾರಿ ನಿಂದು. ಅವನೇನಾದ್ರೂ ಒಪ್ಪಲಿಲ್ಲ ಅಂದ್ರೆ ಅವಳನ್ನ ಮುಂಬೈ ಕಳಿಸ್ಬಿಡ್ತೀನಿ. ಅಲ್ಲಿ ಕಾಮಾಟಿಪುರದಲ್ಲಿ ಅವಳಿಗೆ ಶ್ರೀಕಾಂತನಂತವರು 100 ಜನ ಸಿಗ್ತಾರೆ. ಅವಳ ಹಣೆ ಬರ ಇದ್ದಂಗ ಆಗತ್ತೆ. ನನಗೆ ನನ್ನ ಮಗನ್ ಚಿಂತೆ ಆಗಿದೆ. ನನ್ನ ಮಗನ್ನ ಅವಳ ಜೊತೆ ಹೋಗು ಅನ್ನಕ್ಕೆ ಅವಳು ಯಾವ ಜಾತಿನೋ ಯಾವ ಕುಲನೋ. ಹೆಣ್ಣಿಗೆ ಅವಳ ಗರ್ಭಕ್ಕೆ ಯಾವ ಜಾತಿ, ಆ ಮಗು ಯಾವ ಗಂಡಸಿಂದ ಹುಟ್ಟಿದೆ ಅನ್ನೋದರ ಮೇಲೆ ಆ ಮಗುವಿನ ಜಾತಿ ನಿರ್ಧಾರ ಆಗುತ್ತೆ. ವಂಶ ಮುಂದುವರಿಯೋದು ಹೆಂಗಸಿನ ಹೆಸರಿಂದ ಅಲ್ಲ, ಗಂಡಸಿನ ಹೆಸರಿನಿಂದ. ತಿಳ್ಕೊ. ನೀನೊಂದು ಹೆಣ್ಣಾಗಿ ಇನ್ನೊಂದು ಅಮಾಯಕ ಹೆಣ್ಣಿನ ಮರ್ಯಾದೆ ಉಳಿಸೋದು ನಿನ್ ಜವಾಬ್ದಾರಿ ಅಲ್ವಾ? ಹುಡುಗಿ ಇನ್ಯಾರಿಗೋ ಮಾರಾಟ ಆಗೋದಕ್ಕೆ ಮುಂಚೆ ನೀನು ತಿಳ್ಕೊ. ನಿನ್ನ ಮಗನಿಗೂ ತಿಳಿಸಾಡು. ಏನಾತು? ಯಾಕೆ ರಾತ್ರಿ ನಿದ್ದೆ ಮಾಡಿಲ್ವಾ? ಗಂಡ ಅದೊಂದು ಮಾತಾಡದೆ ಹೋದ್ರೆ ಯಾವ ಹೆಣ್ಣಿಗೆ ತಾನೆ ನಿದ್ದೆ ಬರ್ತೈತೆ ಹೇಳು? ಅಲ್ಲ, ನಾ ಏನ್ ತಪ್ಪು ಮಾಡಿದ್ನಿ ಅಂತ ಈಟೊಂದು ಶಿಕ್ಷೆ ಕೊಟ್ಟವ್ರೆ ನಂಗೆ. ಅದು ಅದು ಏ ಅಮ್ಮವ್ರು ನಿನ್ ಬರಕ್ ಹೇಳವ್ರೆ, ಬಾ. ಅವ್ವರ್ ಕರ್ದವ್ರ? ನಿನ್ನ ಹೆಸರೇನು? ಮಲ್ಲಿ. ಊರು? ಕುರಿಮಂದಿ ದೊಡ್ಡಿ. ಕನಕಪುರಕ್ಕೆ ಹೋಗ್ಬೇಕು. ಆ ಕನಕಪುರದ ದಾರಿನಾಗೆ ಈ ಹರಿಹರ, ಸಾತ್ನೂರು, ಭೂಹಳ್ಳಿ ಇದೆಲ್ಲ ದಾಟ್ಬೋದ್ರೆ ಬೆಟ್ಟ ಸಿಗ್ತೈತೆ. ಆ ಬೆಟ್ಟನೆಯ ನಮ್ ಕುರಿಮಂದಿ ದೊಡ್ಡಿ. ಅದೇ ನಮ್ಮ ಹಳ್ಳಿ. ಮನೇಲಿ ಯಾರ್ಯಾರಿದ್ದಾರೆ? ಎಲ್ರು ಅವ್ರ ಅವರೇ. ನಮ್ಮವ್ವ, ನಮ್ಮಪ್ಪಯ್ಯ, ಇಬ್ರು ತಂಗೀರು, ಒಬ್ಳು ರಾಜಿ, ಇನ್ನೊಬ್ಳು ಕಮಲಿ, ಆಮೇಲೆ ಒಬ್ಬ ಪುಟ್ಟ ತಮ್ಮ ಮಂಜ ಅಂತ ಎಲ್ರು ಇದ್ದಾರೆ. ಅವರೇ, ನೀವಿದನ್ನೆಲ್ಲ ಯಾಕೆ ಕೇಳ್ತಿದ್ದೀರಿ?